ಪೌಡರ್ ಅಲ್ಲ, ಆರ್ಗ್ಯಾನಿಕ್ ಕಲರ್. ಆರ್ಗ್ಯಾನಿಕ್ ಇದೆ. ಸ್ಕಿನ್ ಹಾಳಾಗ್ಬಾರ್ದು ಅಂದ್ಬಿಟ್ಟು ಆರ್ಗ್ಯಾನಿಕ್ ಕಲರ್ ಮಾಡಿಸ್ಕೊಂಡು ಅದಕ್ಕೆ ಬನ್ನಿ ಇಲ್ಲಿ ಆಚೆಗೆ ಬನ್ನಿ. ಅವ್ರಿಬ್ರು ಹಾಕಿಸ್ಕೊಂಡವ್ರು ಬನ್ನಿ, ಒಂದ್ ಚೂರು ಬನ್ನಿ. ನೀವೇ ಬನ್ನಿ ಅದಕ್ಕೆ ಅಮ್ಮ ಒಂಚೂರು. ಹಿಮಂತ್ ಆಚೆ ಬಾ. ಹಿಮಂತ್ ಆಚೆ ಬರ್ಬೇಕು, ಒಂದ್ ಸ್ವಲ್ಪ ನೀಟಾಗಿ ಹಚ್ಚಿಸ್ಕೊಂಡಾಗುತ್ತಾ? ಗೀತಾ ಅಲ್ಲಿ ಅಲ್ಲ ಅವಳೆ ಬಾಯಿಲಿ ಮುನೋಸು ಮುಖನ ಕಣ್ಮುಚ್ಚು 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 ಅಕ್ಕ ಕಣ್ಮುಚ್ಚು. ವೆಲ್ಕಮ್ ಬ್ಯಾಕ್. ಇದು ನಮ್ಮ ಊರಿನ ಓಕ್ಲಿ ಹಬ್ಬದ ದಿನ. ನಮ್ಮ ಕಡೆ ಎಲ್ಲ ಸ್ವಲ್ಪ ನೈಟ್ ಆದಮೇಲೆ ಕಳಶ ಎಲ್ಲ ತಂದು ಆವಾಗ ಓಕ್ಲಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲೆಲ್ಲ ಹಿಂಗೆಲ್ಲ ಬಣ್ಣದ ಓಕ್ಲಿ ಎಲ್ಲ ಇರಲಿಲ್ಲ. ಫಾರ್ವರ್ಡ್ ಆದಂಗೆ ಜನ ಏನು ಮಾಡ್ತಾರಪ್ಪ ಅಂದರೆ ಬಣ್ಣ ತಂದು ಓಕ್ಲಿ ಮಾಡ್ತಾರೆ ಅಂತ ನಮ್ಮಮ್ಮ ನಮ್ಮ ಅಪ್ಪಾಜಿ ಅವರೆಲ್ಲ ಹೇಳ್ತಿರ್ತಾರೆ. ಇವೆಲ್ಲ ಮೆತ್ಕೊಂಡು ನಿಂತ್ಕೋತೀರ, ಅವೆಲ್ಲ ತೊಳೆಯೋಕ್ಕೆ ಬೇಕು, ಹಾಗೆ ಹೀಗೆ ಅಂತ ಬೈಗುಳಗಳು ಹಿಂದೆನೇ ಸ್ಟಾರ್ಟ್ ಆಗಿರ್ತವೆ. ಆದರೂ ಏನು ಮಾಡೋದು, ನಾವೇನು ಆಟ ಆಡೋಕ್ಕೆ ಅಂತ ನಿಂತಿರಲಿಲ್ಲ, ಮಾಡ್ತಿರ್ಲಿಲ್ಲ ಹಿಂಗೆಲ್ಲ ಹಾಕ್ಸ್ಕೊಂಡು. ನಮ್ಮ ಮಾದೇವ ಮತ್ತು ಗೀತಾಂಜಲಿ ಇದಾರಲ್ಲ, ನ್ಯೂ ಕಪಲ್ಸು, ಅವರು ಎಲ್ಲರಿಗೂ ತಂದು ಚೆನ್ನಾಗಿ ಆರ್ಗ್ಯಾನಿಕ್ ಕಲರ್ ಅಂತ ಎಲ್ಲರಿಗೂ ಹಚ್ಚಿ ಈ ಥರ ನಮ್ಮನ್ನು ನಿಲ್ಲಿಸಿದ್ದಾರೆ. ಬಣ್ಣದ ಗೊಂಬೆಗಳನ್ನ ಮಾಡಿದ್ದಾರೆ ನೋಡಿ. ನಮ್ಮ ಗೀತಾಂಜಲಿ ಅಂತೂ ಮುಖನೇ ಕಾಣಿಸ್ತಿಲ್ಲ, ಹಂಗೆ ಮಾಡಿಬಿಟ್ಟಿದ್ದಾಳೆ. ಮಕ್ಳುಗಳಂತೂ ಒಬ್ಬರು ಉಳ್ಕೊಂಡಿಲ್ಲ, ಎಲ್ರಿಗೂ ಹಚ್ಚಿ 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 ನಿಲ್ಲಿಸಿದ್ದಾರೆ. ಎಲ್ಲ ಬೆದ್ರುಗೊಂಬೆದ ರೀತಿ ನಿಂತ್ಕೊಂಡು. ನೆಕ್ಸ್ಟ್ ನೀರಲ್ಲಿ ಆಟ ಆಡೋಣಪ್ಪ, ಇವಾಗ ಬೇಡ, ಈಗ ಬರೀ ಇದರಲ್ಲಿ ಆಟ ಆಡ್ಕೊಳ್ಳಿ ಅಂದರೆ ನಮ್ಮ ರೇಷು ಆಲ್ರೆಡಿ ನೀರು ತಗೊಳ್ಳೋದಕ್ಕೆ ಅಂತ ಕೇಳಿ ಪರ್ಮಿಷನ್ ಕೇಳಿ ಸಾಕಾಗಿ ನಾವು ಬೈದು ಇಟ್ಟಿದ್ದೀವಿ. ಇನ್ನು ಕಳಸ ಬಂದಿಲ್ಲ, ಕಳಸ ಬಂದಾದಮೇಲೆ ಆಮೇಲೆ ಇಲ್ಲೆಲ್ಲ ಸ್ಟಾರ್ಟ್ ಆಗೋದು. ಇವರೆಲ್ಲ ಇವಾಗಲೇ ಆಡಿ ಕೈ ತೊಳಿಬೇಕು, ಆಮೇಲೆ ಮುಖಕ್ಕೆಲ್ಲ ಆಗಿದೆ, ಹಲ್ಲತ್ರ ಆಗಿದೆ, ಕಿವಿ ಹತ್ರ ಆಗಿದೆ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಒಂದೊಂದ್ಸಲ ಮುಖ ತೊಳ್ಕೊಂಡು ಮತ್ತಿನ್ನೊಂದು ಸಲ ಓಕ್ಲಿ ಎಲ್ಲ ಆಡಿ ಇದು ಮಾಡ್ತಿದ್ದಾರೆ. ಏನು ಮಾಡೋದು, ನಮ್ಮ ಅಮ್ಮ ಅಂತ ಅನ್ನಿಸ್ಕೊಂಡಿರೋ ನಾವುಗಳೆಲ್ಲ ಏನು ಅಂತಂದರೆ ಮಕ್ಕಳನ್ನ ನೋಡಿಕೊಂಡು ಆ ಕಣ್ಣಿಗೆ ಬೀಳ್ದಾನೆ, ಏನಪ್ಪ ಅದಕ್ಕೆ ಬೀಳ್ದಾನೆ ಇದಕ್ಕೆ ಬೀಳ್ದಾನೆ ಅಂತ ಅಂದ್ಕೊಂಡು ಬಾಯಿಗಾಯ್ತು, ಕೈಗಾಯ್ತು, ಕಣ್ಗಾಯ್ತು ಅಂತ ಆಟ ಆಡ್ಕೊಂಡು ಇದು ಮಾಡ್ತಿರ್ತಾರೆ. ಇದ್ರ ಮಧ್ಯದಲ್ಲಿ ಪ್ರತಿಮಾ ಮತ್ತು ಅವಿನಾಶು ವಾಟರ್ ಬಾಲ್ಸ್ಗಳೆಲ್ಲ ತಂದಿದ್ರು ಅಂದ್ಬಿಟ್ಟು ಅದಕ್ಕೆಲ್ಲ ನೀರೆಲ್ಲ ಹಾಕಿ ಇಡ್ತಿದ್ರು. ನಮಗೇನು ಭಯಪ್ಪ ಅಂದರೆ ಹೊಡೆದು ಗಿಡ್ದು ಏನಾದರೂ ಕಣ್ಣಿಗೆ ಇದಾದರೆ ಅಂತ ಭಯ ಇತ್ತು. ನಾನು ಹಿಮನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅವನಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ನನಗಂತೂ ರೇಗಾಡಂಗೆ ಇದಾಯ್ತಿತ್ತು. ಇವನು ಯಾರ ಹತ್ರನೂ ಹಾಕ್ಸ್ಕೊಳ್ಳಲ್ಲ, ಅವನೇ ಹಾಕ್ಕೋತಾನೆ ನೋಡಿ. ಯಾರು ಹಾಕಕ್ಕೆ ಬಂದರೆ ಓಡ್ ಬಂದ್ಬಿಡೋದು, ಅವರ ಕೈಯಲ್ಲಿ ಇರೋದನ್ನು ಕಿತ್ಕೊಂಡು ಬಂದು ಅವನೇ ನಿಂತ್ಕೊಂಡು ಹಾಕ್ಕೊಳ್ಳೋದು, ಇದು ಮಾಡ್ತಿದ್ದ. ನನಗೆ ಒಂಥರ ಫನ್ ಅನ್ನಿಸ್ತಿತ್ತು. ಆದರೆ ವೆಯ್ಟ್ ಮಾಡೋದಿದೆಯಲ್ಲ ಭಾರೀ ಕಷ್ಟ ಅನ್ನಿಸ್ತು. ಯಾಕಂದರೆ ನೀರು ಕುಡಿಯೋಕ್ಕೆ ಹೋದರೆ ಬಾಯಿಗೆಲ್ಲ ಆಗುತ್ತೆ, ಏನೋ ಒಂಥರ ಅನ್ನಿಸ್ತಿತ್ತು. ಎಲ್ಲರೂ ಆಡಿ ನಿಂತು ಈ ಸಲ ಹೋಗ್ಲಿ ತುಂಬಾ ಚೆನ್ನಾಗಿತ್ತು. ಅದು ಯಾರು ಮಾದೇವಿ ಮತ್ತು ಗೀತಾಂಜಲಿಯಿಂದ ಇನ್ನೂ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತು ನೋಡಿ. ತಮಟೆ ಸೌಂಡ್ ಆಯಿತು ಅಂದರೆ ದೇವ್ರು ಬರ್ತಾ ಇದೆ ಅಂತ. ಬಟ್ ನನಗೆ ತಮಟೆ ಸೌಂಡ್ ಅಂದ್ರೇ ತುಂಬ ಇಷ್ಟ. ಆದರೆ ನಾನೇ ವಾಯ್ಸ್ ಕೊಡೋಂಗಾಗಿದೆ. ಯಾಕಂದರೆ ನಮ್ಮ ಊರಲ್ಲಿ ಮೈಕ್ ಹಾಕ್ಬಿಡ್ತಾರೆ. ಮೈಕ್ ಹಾಕೋದ್ರಿಂದ ನಮಗೆ ಅದು ವಿಡಿಯೋ ಮಾಡಿದ್ರೆ ಯೂಟ್ಯೂಬಲ್ಲಿ ಅದು ರೆವಿನ್ಯೂ ಇದಕ್ಕೆಲ್ಲ ಬಂದುಬಿಡುತ್ತೆ. ಹಾಗಾಗಿ ನಾನು ಅದನ್ನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಪೌಸ್ ಮಾಡಿ ನಾನೇ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಎಲ್ಲ ಆಟ ಆಡಿಕೊಂಡು ಇದು ಮಾಡ್ತಿದ್ದೋ. ಮೊಬೈಲು ಕೂಡ ನಂದು ಬಣ್ಣ ಹಾಕ್ಸ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅದನ್ನು ಸ್ನಾನ ಮಾಡಿಸ್ಲಿಲ್ಲ, ಹಂಗೆ ನೀಟಾಗಿ ಒರೆಸ್ದೆ ನೋಡಿ. ನಮ್ಮ ದೇವ್ರು ಬರ್ತಾ ಇದೆ, ಆಂಜನೇಯ ಬಸವೇಶ್ವರ ಸ್ವಾಮಿ. ನಮ್ಮ ಮಾವ ಅವರೆಲ್ಲರೂ ಹಾಕೊಂಡು ನಿಂತಿದ್ದಾರೆ. ನಮ್ಮ ಬಾಲಾಜಿನೂ ಹೋಗಿದ್ದಾನೆ ಈ ಸಲ ನೀರು ತರೋಕ್ಕೆ. ನಮಗೆ ಭಯ, ಬರಿಗಾಲಲ್ಲಿ ಬೇರೆ ಹೋಗಬೇಕು. ತುಂಬ ಊರಿನ ಕೆಳಗಡೆ ಅಲ್ಲಿ ಕೊಳ ಇರೋದು, ಅಲ್ಲಿ ತನಕ ಹೋಗಬೇಕು ಏನಪ್ಪ ಅಂತ ನಮ್ಮ ಅಣ್ಣ ಬಿಟ್ಟು ಹೋಗೋಕೆ ನೋಡ್ದೆ. ಆದರೆ ನಮ್ಮ ಬಾಲಾಜಿ ಕೇಳಲಿಲ್ಲ. ಇಲ್ಲಿ ನೋಡಿ ನಮ್ಮ ಬಾಲಾಜಿ ಇದ್ದಾನೆ, ಇಲ್ಲಿ ಹಿಂದೆ ನಿಂತಿದ್ದಾನೆ. ಆಲ್ರೆಡಿ ಅವನು ಆಟ ಆಡಿ ಹೋಳಿ ಎಲ್ಲ ಆಡಿ ಹೋಗಿರೋದು. ಅಶ್ವಿನಿ ಮಗಳು ಸಿಕ್ಕಿದ್ರು. ಅವರು ಕೂಡ ಓಕ್ಲಿ ಎಲ್ಲ ಆಡಿ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀವಿ ಕಣಮ್ಮ ಅಂತೆಲ್ಲ ಹೇಳ್ತಿದ್ರು. ಎಲ್ಲರೂ ಚೆನ್ನಾಗಿ ಓಕ್ಲಿನ ಸ್ಟಾರ್ಟ್ ಆಗಿಲ್ಲ, ಬರೀ ಬಣ್ಣದಲ್ಲಿ ಆಟ ಆಡಿ ನಿಂತಿದ್ದಾರೆ. ಈಗ ದೇವ್ರು ಬಂತಲ್ವ, ಈ ದೇವ್ರು ಬಂದಮೇಲೇ ಇರೋದು ಇವಾಗ ರಿಯಲ್ ಓಕ್ಲಿ ನಮ್ದು ಇವಾಗಪ್ಪ. ನಾವೆಲ್ಲ ಆಡ್ತಿದ್ದೆ ಇವಾಗ. ನಮಗೆಲ್ಲ ಮುಂಚೆ ಎಲ್ಲ ಬಣ್ಣ ಕೊಟ್ಟು ಆಡಿಸಿದ ನೆನಪೇ ಇಲ್ಲ. ನಮ್ಮ ಅಪ್ಪಾಜಿ ನಮ್ಮಮ್ಮ ಅವ್ರು ಬೈಯೋರು. ಓಕ್ಲಿ ನೀರು ಒಂದು ಸ್ವಲ್ಪ ಮೈ ಮೇಲೆ ಬಿದ್ದ ತಕ್ಷಣವೇ ಒಳಗಡೆ ಕರ್ಕೊಂಡು ಹೋಗ್ಬಿಡೋರು, ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಈಗಿನ ಮಕ್ಕಳೇನಿಲ್ಲ, ಒಂದು ಚೊಂಬು, ಜಗ್ಗು, ತಪ್ಪಲೆ ಏನು ಸಿಗುತ್ತೋ ತೊಗೊಂಬಂದು ರೋಡಲ್ಲಿ ನಿಂತಿರ್ತವೆ, ಅಪ್ಪ ಆಡ್ಕೊಂಡು ಆಟಾಡ್ತಿರ್ತವೆ. ಇಷ್ಟು ಫ್ರೀಡಮ್ ನಮ್ಗೆ ಇರಲಿಲ್ಲ ಇವಾಗ
ಕಹಳೆ ಎಲ್ಲ ಊದ್ತಿದ್ದಾರೆ. ಈ ಸೌಂಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವಾಯ್ಸೇ ಕೊಡಬೇಕು ಅಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕಳಸನ 2 ಕಳಸ ಇರುತ್ತೆ. ಒಂದು ಕುರ್ಜನ ಮೇಲೆ ಹಾಕ್ತಾರೆ, ಇನ್ನೊಂದು ತೇರಿನ ಮೇಲೆ ಮೇಲಕ್ಕೆ ಅಲ್ಲಿ ಫಿಟ್ ಮಾಡ್ತಾರೆ. ಈ ಎರಡೂ ಅಲ್ಲಿಂದನೇ ನೀಟಾಗಿ ತೊಳ್ಕೊಂಡು ಬಂದಿರ್ತಾರೆ. ಇದನ್ನ ಏನು ಮಾಡ್ತಾರೆ ಅಂದರೆ ಕುರ್ಜು ಮತ್ತು ತೇರು ಎರಡೂ ಸೇರಿ 2-3 ರೌಂಡ್ ಹೊಡೆದು ಅದಾದಮೇಲೆ ಅದ್ರದ್ದು ಒಂದು ಕಳಸ ಇಲ್ಲಿಗೆ ಫಿಟ್ ಮಾಡ್ತಾರೆ, ಇನ್ನೊಂದು ಕಳಸ ಅಲ್ಲಿಗೆ. ಇದು ಇಷ್ಟು ನಮ್ಮ ಊರನ್ನ ಓಕ್ಲಿ ಹಬ್ಬದ್ದು ಪ್ರೋಸೆಸ್ಸು. ಇವಾಗಿನ್ನೇನು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಮೇಲೆ ಇನ್ನೇನು ಗೊತ್ತಲ್ಲ, ಅದರದ್ದೆಲ್ಲ ಪ್ರೋಸೆಸ್ ನಡೀತಾನೇ ಇದೆ. ಇದ್ರ ಜೊತೆಗೆ ನಾವು ಕೊಳದಿಂದ ಎಲ್ಲರೂ ಬಿಂದಿಗೆಯಲ್ಲಿ ನೀರು ತಂದಿರ್ತಾರಲ್ವ, ಆ ಬಿಂದಿಗೆಯಲ್ಲಿ ನೀರನ್ನ ಅಲ್ಲಿ ಒಂದು ಚಪ್ರ ಇದೆಯಲ್ಲ, ಇಲ್ಲೊಂದು ಚಿಕ್ಕ ಕೊಳ ಇದೆ, ಅಲ್ಲಿಗೆ ತೊಗೊಂಡೋಗಿ ಎಲ್ಲರೂ ಹಾಕ್ತಾರೆ. ಹಾಕ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿದ್ಮೇಲೆ ಅಲ್ಲಿರೋ ನೀರನ್ನ ತಂದು ಎಲ್ಲರೂ ಹಾಕ್ಸ್ಕೋತೀವಿ. ಫಸ್ಟು ಆ ನೀರು ಹಾಕ್ಸ್ಕೊಳ್ಳೋದಕ್ಕೆ ಅಂತಲೇ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಆಮೇಲೆ ಬಿಡಿ ಆರಿಬಲ್ಲು, ಸಗಣಿ ತೆಗ್ದು ಹೊಡೆಯೋದು, ಅದು ಇದು ಅಂತ ಮಣ್ಣು ತೆಗ್ದು ಹೊಡೆಯೋದು ಏನೇನೋ ಮಾಡಿಬಿಡ್ತಾರೆ. ನಾವೆಲ್ಲ ಹೆಂಗಸ್ರುಗಳು ಅದೆಲ್ಲನೂ ಮಾಡ್ತಿದ್ರೆಲ್ಲ ಪೂಜೆ ಎಲ್ಲ ನೋಡ್ತಾ ನಿಂತಿದ್ದೀವಿ ದೂರದಲ್ಲೇ. ಓಕ್ಲಿ ಆಡಿದ ತಕ್ಷಣವೇ ಏನು ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದನೂ ಓಕ್ಲಿ ಆಡ್ತಿದ್ದಾರೆ ಅಂತ ಓಡಿಸ್ಬಿಡೋರು ಮನೆ ಒಳಗಡೆ. ಇವಾಗ ಏನಿಲ್ಲ ನೋಡಿ, ನಮಗೆ ಸ್ವತಂತ್ರ ಸಿಕ್ಕಿದಂಗೆ ಅಮ್ಮನ ಜೊತೆಗೆ ಸೇರಿಸ್ಕೊಂಡು ನಿಂತಿದ್ದೀವಿ. ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ, ಸೂಪರಾಗಿರುತ್ತೆ. ಬಟ್ ನಮ್ಮ ಮಕ್ಳುಗಳೆಲ್ಲ ಇತ್ತೀಚೆಗೆ ಇಷ್ಟು ಚೆನ್ನಾಗಿ ನನ್ನ ಬಿಟ್ಟು ಅಲ್ಲಿ ಹೋಗಿ ನಿಂತು ನೋಡ್ತಾ ಇರೋದು ನನಗಂತೂ ಖುಷಿ. ಯಾಕೆಂದರೆ ಊರು ಕರ್ಕೊಂಡೋದ್ರೆ ನಾನು ಜೊತೆಲಿರಬೇಕು, ಈ 8 ಪುರ್ಲೆ ಇರುತ್ತಲ್ಲ ಜೊತೆಗೆ, ಹಂಗಿರುತ್ತಿತ್ತು. ಇವಾಗೆಲ್ಲ ಬಿಟ್ಟು ಅವ್ರವ್ರ ಪಾಡಿಗೆ ಅವರು ನಿಂತು ನೋಡ್ತಿರ್ತಾರೆ. ಬಟ್ ದೂರದಲ್ಲಿರ್ತಾರೆ, ಅವ್ರು ನೋಡ್ಕೋಬೇಕು. ಇವಾಗ ನೋಡಿ ಅಲ್ಲಿ ಕಳಸನ ತೊಗೊಂಡು ಹೋಗ್ತಾ ಇದ್ದಾರೆ. ಮೇಲೆ ಇವರು ಫಿಟ್ ಮಾಡ್ತಾ ಇದ್ದಾರೆ. ಇದೆರಡು ಒಟ್ಟಿಗೆ ನಡೀತಿರುತ್ತೆ. ಇದೆಲ್ಲ ಆದಮೇಲೆ ಕ್ಲಾಪ್ ಹಾಕ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಅದೇ ಆದ್ರೂ ಅದ್ರ ಏನೋ ಒಂಥರ ಹೊಸ್ತು ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ನಮ್ಮೂರಿಗೆ ಹೋಗಿ ನಮ್ಮೂರು ಓಕ್ಲಿ ಹಬ್ಬದಲ್ಲಿ ಇದೆಲ್ಲ ಮಾಡೋದು ನೋಡೋದು ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ ಅಲ್ಲೆಲ್ಲ ನೀರೆಲ್ಲ ಹಾಕಿ ಅದು ವಾಪಸ್ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ನೀರು ತೊಗೋತಾರೆ. ಅವ್ರು ತಂದಿರೋ ನೀರಲ್ಲೇ ಓಕ್ಲಿ ಆಡೋಲ್ಲ. ಆ ತಂದಿರೋ ನೀರನ್ನ ಅದ್ರ ಕೊಳದೊಳಗಡೆ ಹಾಕಿ ಅಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಓಕ್ಲಿ ಎಲ್ಲ ಆಡೋದು. ಈ ಮಕ್ಕಳೆಲ್ಲ ನೋಡಿ ಜಗ್ಗು ಏನು ಸಿಗುತ್ತೆ ಅದು ಮನೇಲಿ, ಚೊಂಬು ಏನು ಸಿಗುತ್ತೆ ಅದನ್ನು ತೊಗೊಬಂದ್ಬಿಟ್ಟಿರ್ತಾರೆ ಮಕ್ಕಳು. ತಗೊಂಡು ಆಟ ಆಡೋದ್ರಲ್ಲೇ ಖುಷಿ ಇವ್ರಿಗೆ. ಇನ್ನೇನು ಆಯಿತು, ಪೂಜೆ ಎಲ್ಲ ಆಯಿತು ಅನಿಸುತ್ತೆ. ಅಲ್ಲಿಂದ ಓಕ್ಲಿ ನೀರು ತೊಗೊಂಡು ಬರ್ತಾ ಇದ್ದಾರೆ. ಈ ಫಸ್ಟ್ ಓಕ್ಲಿ ನೀರು ಇದೆಯಲ್ಲ, ಇದೇ ಶ್ರೇಷ್ಠ. ಯಾಕಂದ್ರೆ ಅಲ್ಲಿಂದ ತಂದು ಪೂಜೆ ಮಾಡಿ ಎಲ್ಲ ಮಾಡಿರ್ತಾರಲ್ವ. ಸೊ ಹಂಗಾಗಿ ನಾವು ಇಲ್ಲೇ ನಿಂತಿದ್ದೀವಿ, ಹಾಕ್ರಪ್ಪ ಹಾಕಿ ಅಂತ ಹೇಳಿ. ಆಮೇಲೆಲ್ಲ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತೀವಿ, ಸಿಗಲ್ಲ. ಹಾಗಾಗಿ ಇವಾಗ ಸಿಕ್ಕಿದ್ದೀವಲ್ವ, ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲರೂ ನಿಂತಿದ್ದೀವಿ. ಇದು ಇಡೀ ಊರವರೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಎಲ್ಲ ಜನನೂ ಸೇರಿರ್ತಾರೆ. ಈ ಥರದ್ರಲ್ಲೆಲ್ಲ ಮಕ್ಕಳನ್ನ ಭಾಗವಹಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಓಕ್ಲಿ ಎಲ್ಲ ಆಡಿ ನಾವೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಮುಗೀತು. ಇವಾಗ ನಾವು ಪೂಜೆಗೆ ಅಂತ ಬಂದಿದ್ದೀವಿ. ಓಕ್ಲಿ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂದು ಮೊಬೈಲು ಕೂಡ ಇದಾಗ್ಬಿಡುತ್ತೆ. ಸೊ ಇವಾಗೆಲ್ಲ ಓಕ್ಲಿ ಎಲ್ಲ ಆಡಿ ಎಲ್ಲ ಮುಗ್ದಿದೆ. ಇವಾಗ ಕುರ್ಜುನ ಸುತ್ತ ಕುಣಿತಾ ಇದ್ದಾರೆ. ಈಗ ಮುಂಚೆ ಎಲ್ಲ ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪಾಜಿ ಜಾಸ್ತಿ ಕುಣಿದಿಲ್ಲ. ನಾನು ತುಂಬ ಇದ್ರ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ನಮ್ಮ ಅಪ್ಪಾಜಿ ಕುಣಿದೇ ಇಲ್ಲ, ಆದರೆ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಕುಣಿತಿದ್ರು. ಬಟ್ ಲಾಸ್ಟ್ ಇಯರ್ ನಮ್ಮ ಚಿಕ್ಕಪ್ಪನೂ ಎಕ್ಸ್ಪೈರ್ ಆದರು. ಬಟ್ ಅವ್ರು ಇರೋ ತನಕನೂ ಅವರು ಇದು ಕಾಲ ಆಗೋ ತನಕನೂ ಕುಣಿದಿದ್ದಾರೆ. ಈ ನಮ್ಮ ಅಣ್ಣ ಅವರೆಲ್ಲ ಸೇರ್ಕೊಂಡು ನಿಂತ್ಕೊಂಡು ದೇವ್ರು ನೋಡ್ಕೊಂಡು ಇದು ಮಾಡ್ತಾರೆ. ನೋಡಿ ಎಷ್ಟೊಂದು ಜನ ಹಳಬರೆಲ್ಲ ಕುಣಿತಾ ಇದ್ದಾರೆ. ಚೆನ್ನಾಗಿರುತ್ತದೆಲ್ಲ ಕಲ್ತ್ರೆ. ನಿಮ್ಮ ಮಕ್ಳಿಗೂ ಈ ಥರದ್ದೆಲ್ಲ ಕಳಿಸಿ, ಚೆನ್ನಾಗಿರುತ್ತೆ. ಏನು ಅಲ್ಲಿ ದೂರದಿಂದ ನಿಂತ್ಕೊಂಡು ನೋಡೋದು ಇದ್ದೇ ಇರುತ್ತೆ. ಪಕ್ಕಕ್ಕೆ ಹೋಗಿ ಕುಣಿಬೇಕು, ಮಾಡಬೇಕು, ಇದರಲ್ಲೆಲ್ಲ ಭಾಗವಹಿಸ್ಬೇಕು. ಇದ್ರ ಜೊತೆಗೆ ಇವಾಗ ಉತ್ಸವಕ್ಕೆ ದೇವ್ರು ಬರ್ತಿದೆ. ದೇವರು ಅಷ್ಟೇ ಕೆಳಗಡೆ ಹೋಗಿ ಕೆಳಗಡೆಯಿಂದ ಬರುತ್ತೆ ಅಲ್ಲಿಂದ. ನಮ್ಮ ಮನೇಲಿ ಇಲ್ಲಿ ಆ ಕಡೆಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಹಂಗಾಗಿ ನಾವು ಮನೆ ಕಟ್ಟಿಸ್ತಿದ್ದೀವಲ್ಲ, ಈ ಮನೆ ಹತ್ರನೇ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ ಬಂದು. ಯಾಕಂದರೆ ಮಧ್ಯರಾತ್ರಿಲಿ ಬರುತ್ತೆ ಆವಾಗಾದರೆ ದೇವರು. ಇವಾಗಾದರೆ ಈಗ 2-3 ಮನೆ ಆದ ತಕ್ಷಣವೇ, ಕುರ್ಜ ಆದ ತಕ್ಷಣವೇ ನಮ್ಮ ಮನೆ ಸಿಕ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲೇ ಪೂಜೆ ಮಾಡಿಸ್ಬಿಡ್ಬೋದು. ನಮ್ಮ ಉತ್ಸವ ಮೂರ್ತಿ ಆಂಜನೇಯ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ. ಓಕ್ಲಿ ಹಬ್ಬದ ಹೀಗೆ ನಾವು ಓಕ್ಲಿ ಎಲ್ಲ ಆದಮೇಲೆ ಸಾಯಂಕಾಲ ಓಕ್ಲಿ ಅದೆಲ್ಲ ಮುಗಿದ್ಮೇಲೆ ಅದಾದಮೇಲೆ ಉತ್ಸವಕ್ಕೆ ಬಂತು ದೇವರು. ಇಷ್ಟಕ್ಕೆ ಓಕ್ಲಿ ಹಬ್ಬದ ದಿನ ಮುಗಿಯುತ್ತೆ. ಇದು ಡೇ 1, ಓಕ್ಲಿ ಹಬ್ಬದ ಡೇ 1 ಇಷ್ಟಕ್ಕೆ ಮುಗಿಯುತ್ತೆ. ಡೇ 2ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಷ್ಟು ನಮ್ಮ ಓಕ್ಲಿ ಹಬ್ಬದ ಓಕ್ಲಿ ದಿನದ ಸ್ಪೆಷಲ್ಲು, ದೇವರ ಉತ್ಸವಕ್ಕೆ ಬರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.